पूज्याय राघवेन्द्राय सत्यधर्मरताय च। ಅಮ್ಮ, ನಾವಿನ್ನು ಈಗಾಗಲೇ ಮಾತಾಡ್ತಾ ಇದ್ವಿ ಉಗ್ರ ನರಸಿಂಹ ಜಯಂತಿ ಬಗ್ಗೆ, ಇದ್ರ ಬಗ್ಗೆ ನೋಡಿ. ಅಲ್ಲಿ ಅವರು ಜನಿಸಿದಂಥದ್ದು ರಾಘವೇಂದ್ರ ಸ್ವಾಮಿ. ಆ ಊರ ಹೆಸರೇ ನನಗೆ ಬರ್ತಾನೆ ಇಲ್ಲ, ಅದೊಂಥರ ಡಿಫ್ರೆಂಟ್ ಆಗಿದೆ. ಆ ಊರಲ್ಲಿ ಒಂದು ಕಂಬದಿಂದ ಬಂದಿದ್ದಂಥದ್ದು, ಕರ್ನೂಲು ಡಿಸ್ಟಿಕಲ್ಲಿ ಬಂದಿದ್ದಂಥದ್ದು. ಆಗ ಪ್ರಹ್ಲಾದ ಸ್ವಾಮಿಗೋಸ್ಕರನೇ ಅವರು ಅವತಾರ ಮಾಡಿದ್ರಂತೆ. ಕೃತಾಯುಗದಲ್ಲಿ ಅವತಾರ ಮಾಡಿದಾಗ ಆ ರಾಕ್ಷಸಿನ ತಂದೆ ಆದ ರಾಕ್ಷಸಿನ ಬೇಕಾದಷ್ಟು ಕಷ್ಟ ಕೊಟ್ಬಿಟ್ಟಿದ್ದಾರೆ, ಬೇಕಾದಷ್ಟು ಕಷ್ಟ ಕೊಟ್ಟಿದ್ದಾರೆ ಮಗುಗೆ. 7 ವಯಸ್ಸು ಮಗು. ಆ ಮಗು ಅನುಭವಿಸಿದ್ದು ಕಷ್ಟ ಒಂದಲ್ಲ ಎರಡಲ್ಲ. ಬೆಂಕಿಲೆ ತಳ್ಳೋದು, ಹಳ್ಳಕ್ಕೆ ತಳ್ಳೋದು, ಬೆಟ್ಟದಿಂದ ಕೆಳಗಡೆ ತಳ್ಳೋದು, ಈ ಥರ ಎಲ್ಲ ನರಕಾಸುರ ತುಂಬಾ ಕಷ್ಟ ಕೊಟ್ಬಿಟ್ಟಿದ್ದಾರೆ. ಆಗ ಆ ಮಗು ತಾಳ್ದಿರನೇ ಹರಿ 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 ಶ್ರೀಹರಿ 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 ಅಂತ ಆ ಮಗು ಕರಿತಾ 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 ಆ ಮಗು ಮನಸ್ಸಲ್ಲಿ ಮೋಗಿ ನರಸಿಂಹರ ಮನಸ್ಸಲ್ಲಿ ಹಂಗೆ ಸಾಕ್ಷಾತ್ಕಾರವಾಗಿ ನೆಲೆ ಆಗೋಯ್ತಂತೆ ಶ್ರೀಹರಿ ನಾಮ. ಅದಕ್ಕೋಸ್ಕರನೇ ಅವರು ಅವತಾರ ಬಂದಿದ್ದಾರೆ. ಬಂದಮೇಲೆ ಆ ಮಗುನ ಕಾಪಾಡಿ ಕೊಟ್ಟಿದ ತಕ್ಷಣ ಆ ತಂದೆನೇ ಹಿರಣ್ಯಕಶಿಪನೇ ಹೆಸರಿಟ್ಟಿದ್ದಾರೆ. ನೋಡಿ, ಇವತ್ತು ನೀನು ಪ್ರಹ್ಲಾದನಾಗಿದ್ದೆ, ಇನ್ಮೇಲೆ ನೀನು ಭಕ್ತ ಪ್ರಹ್ಲಾದನಾಗಿರಬೇಕು ಅಂತ ಹೇಳಿ. ಹಾಗಾಗಿ ಆ ಭಗವಂತನ ಆಶೀರ್ವಾದ ಎಷ್ಟು ಅಂತಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಅದಕ್ಕೆ ಹೇಳೋದು ಲಕ್ಷ್ಮೀ ನರಸಿಂಹಸ್ವಾಮಿ. ಯಾಕೆ ನರಸಿಂಹಸ್ವಾಮಿ ಅವತಾರ ಮಾಡಿದ್ರು, ಅವ್ರಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತಲೂ ಹೆಸರು ಬಂತು ಅಂದ್ರೇ ಅವರ ಉಗ್ರವನ, ಅವ್ರ ಉರಿಯಾಂತ ಜ್ವಾಲದ ಥರ ಉರಿಯಾಂತ ಆಕ್ರೋಶ. ಅದೇ ರೀತಿ ಮಹಾವಿಷ್ಣು ಮಂತ್ರದಲ್ಲೇ ನೋಡಿ ಎಲ್ಲ ಇದೆ. ಆ ಆಕ್ರೋಶ ಜ್ವಾಲಾಮುಖಿ ಥರ ಇರೋಂಥ ಕೋಪ, ಆಕ್ರೋಶ ಆ ರಾಕ್ಷಸಿನ ಧ್ವಂಸ ಮಾಡಬೇಕು ಅನ್ನೋದಕ್ಕೋಸ್ಕರನೇ. ಯಾಕೆಂದರೆ ಅದನ್ನೇ ಚಿಕ್ಕ ಮಕ್ಕಳನ್ನ ಒಂದು ತಾಯಿ ಆಗಲಿ ತಂದೆ ಆಗಲಿ ಹೊಡಿತಾ ಇರುವಾಗ ನೋಡೋರು ಕಣ್ಣಿಗೆ ಹಾಗೆ ಅನಿಸುತ್ತಂತೆ. ಏನು ಯಾವಾಗ ನೋಡಿದ್ರೆ ಈ ಮಕ್ಕಳನ್ನ ಹೊಡಿತಾರೆ, ಈ ಮಕ್ಕಳನ್ನ ಇದು ಮಾಡ್ತಾರೆ ಅಂತ ಹೇಳಿ. ಅದಕ್ಕೇ ಹೇಳೋದು, ಚಿಕ್ಕ ಮಕ್ಕಳನ್ನ ಯಾರೇ ಆಗಲಿ ಹೊಡಿಬಾರ್ದು, ಅವ್ರ ಪ್ರೀತಿಯಿಂದ ಹೇಳಿ ಬೆಳೆಸಬೇಕು ಅನ್ನೋದು ಭಕ್ತ ಪ್ರಹ್ಲಾದ ಸ್ವಾಮಿನೇ ಒಂದು ಎಕ್ಸಾಂಪಲ್. ಅದಕ್ಕೋಸ್ಕರನೇ ನರಸಿಂಹಸ್ವಾಮಿ ಅವತಾರ ತಾಳಿದ್ದು ಸಹ ಆ ಭಕ್ತನಿಗೋಸ್ಕರ ಅವತಾರ ತಾಳಿದ್ದು. ಈಗ ಕಲಿಯುಗದಲ್ಲೂ ಸಹ ಭಗವಂತ ಇದ್ದಾರೆ. ಅವ್ರು ಶಾಂತ ಆಗಲಿ ಅಂತಲೇ ಲಕ್ಷ್ಮಿ ಬಂದು ತನ್ನ ತೊಡೆ ಮೇಲೆ, ನರಸಿಂಹರ ತೊಡೆ ಮೇಲೆ ಕೂತ್ಕೊಂಡಿದ್ದಂತೆ. ನೋಡಿ, ಆಗ್ಲೇ ಅಂತೆ ಅವರು ಉಗ್ರವ ಶಾಂತತೆ ಆಗಿದ್ದು. ನೋಡಿ, ಉಗ್ರಂ ವೀರಂ, ಅವರು ಇಷ್ಟು ಆಕ್ರೋಶವಾಗಿದ್ದಂಥ ಆ ಭಗವಂತ ಉಗ್ರದಿಂದ ಬಂದಂಥ ಮೂರ್ತಿ. ಉಗ್ರಂ ವೀರಂ ಮಹಾವಿಷ್ಣು ಅವತಾರದಲ್ಲಿದ್ದಂಥ ಆ ನರಸಿಂಹರ ಉಗ್ರಂ ವೀರಂ ಮಹಾವಿಷ್ಣು. ಜ್ವಲಂತಂ ಸರ್ವತೋಮುಖಂ, ಜ್ವಲಂತಂ ಅಂದರೆ ಜ್ವಾಲಾಮುಖಿ ಬೆಂಕಿ ಥರ ಇರೋಂಥ ಆ ಉಗ್ರವ ಮೂರ್ತಿ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ. ಬೇಕಾದಷ್ಟು ಎಲ್ಲೆಲ್ಲಿ ನೋಡಿದ್ರೆ ಅವರೇ ಇದ್ರಂತೆ. ಪ್ರಪಂಚದಲ್ಲಿ ಯಾವ ಕಡೆ ನೋಡಿದ್ರೇನೋ ಅವರೇ ಇದ್ದಾರಂತೆ. ಆ ಥರ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ. ನಮಗೆ ಎಷ್ಟೇ ಕಷ್ಟ ಬಂದ್ರೂ ಸರಿ, ನಮ್ಮ ಕಷ್ಟನ ಅಷ್ಟೊಂದು ಭದ್ರತೆಯಿಂದ ಕಾಪಾಡ ಅಂತಹ ಭಗವಂತ ನರಸಿಂಹಂ. ಮೃತ್ಯುನಮಾಮ್ಯಹಂ. ಎಂಥದ್ದೇ ಮೃತ್ಯು ಬಂದ್ರೂ ಸಹ, ಎಂಥದ್ದೇ ಆಗಿಲ್ಲ, ಆ ಮೃತ್ಯುನ ಎದುರಿಸೋ ಅಷ್ಟು ಶಕ್ತಿ ಆ ಭಗವಂತನಿಗಿದೆಯಂತೆ. ಅದೇ ರೀತಿ ಆ ಭಗವಂತನ ಭಕ್ತರಿಗೂ ಸಹ ಅದನ್ನು ಕಾಪಾಡ್ತಾರಂತೆ. ಅಂಥದ್ದೇ ಮೃತ್ಯು ಬಂದಿದ್ರೇನೂ ಸರಿ, ನಾನಿದ್ದೀನಿ ಅನ್ನೋ ಧೈರ್ಯ ಅವ್ರು ಕೊಡ್ತಾರಂತೆ. ನೋಡಿ, ನರಸಿಂಹರ ಹತ್ರ ಇವತ್ತೋಗಿ ನೀವು ಒಂದು ವರ ಕೇಳ್ತೀರಾ ಅಂದರೆ ನಾಳೆ ಅನ್ನೋದೇ ಇಲ್ವಂತ ಅವ್ರ ಹತ್ರ. ನಾಳೆ ಅನ್ನೋದೇ ಇಲ್ವಂತೆ. ಕಾರಣ ಏನು ಅಂತಂದರೆ ಇವತ್ತಿನ ದಿವಸನೇ ನಾನು ಕೊಟ್ಬಿಟ್ಟೆ ನಿಮಗೆ ಅಂತ ಅರ್ಥ ಅಂತೆ. ಇವತ್ತು ನೀನೇನು ಕೇಳ್ತೀಯೋ ಆ ಸೆಕೆಂಡಲ್ಲಿ ನಾನು ಕೊಡ್ತೀನಿ ಅಂತಾರಂತೆ ನರಸಿಂಹರು. ಅದಕ್ಕೆ ಹೇಳೋದು, ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇರೋಂಥ ಸ್ಥಳಕ್ಕೆ ಹೋದರೆ ಖಂಡಿತ ನಂದಾದೀಪ ಹಚ್ಚಲೇಬೇಕು. ನಂದಾದೀಪದಲ್ಲಿ ಇರೋಂಥ ಆ ಭಗವಂತ ಶಾಂತತೆ ಬೇರೆ ಯಾವುದರಲ್ಲೂ ಇಲ್ಲ. ನಮಗೆ ಬಂದಿರೋ ಅಂಥದ್ದು ನೋಡಿ, ಒಬ್ಬೊಬ್ರಿಗೂ ದೆವ್ವ ಪೀಡೆ ಪಿಚಾಚಿ ಅಂತ ಏನೇನೋ ಹೇಳ್ತಾ ಇರ್ತಾರೆ. ಎಲ್ಲ ಭಯನೂ ಹೋಗಬೇಕು ಅಂದರೆ ಅವ್ರ ಹತ್ರ ಖಂಡಿತ ಹೋಗಬೇಕು. ಅವಾಗ ಹೋದಾಗ ಅವರ ಆ ಮಂತ್ರದಲ್ಲಿರೋ ಅಂಥ ಶಕ್ತಿ, ಆ ಮಂತ್ರನ ಹೇಳಿ, ಮಂತ್ರನ 3 ಸರಿ ಖಂಡಿತ ಹೇಳಬೇಕು. ಅಲ್ಲೊಂದು ನಿಮಿಷ ಕೂತ್ಕೊಂಡು ದೇವಸ್ಥಾನದಲ್ಲಿ 1 ನಿಮಿಷನಾದರೂ ಪ್ರಾರ್ಥನೆ ಮಾಡಿ, ಕಣ್ಮುಚ್ಕೊಂಡು ಧ್ಯಾನ ಮಾಡಿ ಆ ಭಗವಂತನ ಮಂತ್ರ ಹೇಳ್ತಾ 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 ಕಾಲಿಂದ ತಲೆವರೆಗೂ ನಮಗೇನೇನಿದೆಯೋ, ತಲೆಯಿಂದ ಕಾಲವರೆಗೂ ಏನೇನಿದೆಯೋ ಕಷ್ಟ ನಷ್ಟಗಳೆಲ್ಲ ಬಿಡುಗಡೆ ಆಗುತ್ತಂತೆ. ಅಷ್ಟೂ ಒಂದು ಆ ಭಗವಂತನಲ್ಲಿ ಇರೋ ಅಂಥದ್ದು ಉಗ್ರ.
ಆ ಮೂರ್ತಿಲಿರೋ ಅಂಥ ಉಗ್ರ ಮೂರ್ತಿಲೇ ನೋಡಿ, ಅದರಲ್ಲೂ ಆ ಭಗವಂತ ಒಂದು ಧ್ಯಾನದಲ್ಲಿರೋ ಅಂಥ ನರಸಿಂಹಸ್ವಾಮಿ, ಯೋಗ ನರಸಿಂಹ ಅಂತ ಹೇಳ್ತಾರೆ. ಯೋಗ ನರಸಿಂಹಸ್ವಾಮಿಗೆ ಸಖತ್ತಾಗಿದ್ದಂಥ ಒಂದು ಶಕ್ತಿ. ಯೋಗ ನರಸಿಂಹರು ನೀವು ತಿರುಪತಿಗೆ ಹೋದ್ರೂ ಸಹ ಯೋಗ ನರಸಿಂಹರನ್ನ ನಾವು ಬಾಗಿಲು ಕ್ಲೋಸ್ ಮಾಡಿರ್ತಾರೆ, ಯಾವಾಗಲೂ ತೆಗ್ದಿರೋದಿಲ್ಲ. ಆ ಸ್ವಾಮಿನ ಯೋಗ ನರಸಿಂಹರು ನೋಡುವಾಗ ತುಂಬಾ ಪವರ್ಫುಲ್ ಆಗಿರುತ್ತೆ. ಎಲ್ಲರೂ ತಿರುಪತಿ ಸ್ವಾಮಿನ ದರ್ಶನ ಮಾಡ್ಕೊಂಡು ವಾಪಸ್ ಬಂದುಬಿಡ್ತಾರೆ. ಹಂಗಿರಬಾರ್ದು, ಖಂಡಿತ ಅಲ್ಲಿ ಮುಂದೆನೇ ಇಟ್ಟಿದ್ದಾರೆ ಸ್ವಾಮಿ ದೇವಸ್ಥಾನ ಇದೆ, ಅದನ್ನು ದರ್ಶನ ಮಾಡಿಕೊಂಡೇ ಬರಲೇಬೇಕು. ಕಾರಣ ಅಷ್ಟು ಆ ಭಗವಂತನ ಹತ್ರ, ಯೋಗ ನರಸಿಂಹರ ಹತ್ರ ಅಷ್ಟು ಒಂದು ಶಕ್ತಿ ಇದೆಯಂತೆ. ಖಂಡಿತ ಆ ಶಕ್ತಿನ ನಾವು ಪಡ್ಕೋಬೇಕು ಅಂತಂದರೆ ಅಲ್ಲಿ ಭೂಮಿಲೂ ಸಹ ಒಂದು ಟೀಪಾಯಷ್ಟೇ ಚಿಕ್ಕದಾಗಿ ಒಂದು ಬರೆಯೋ ಅಂಥ ಬರವಣಿಗೆಯೂ ಸಹ ಅಲ್ಲಿದೆ. ನಾವು ಬರೀಬೋದು, ಕೈಯಲ್ಲಿ ಬರೆಯೋಂಥ ಟೈಮಲ್ಲಿ ನಾವು 4ನೇ ಬೆರಳಲ್ಲಿ, ಉಂಗುರದ ಬೆರಳಲ್ಲಿ ಮಾತ್ರನೇ ಬರಿಬೇಕು, ಇನ್ಯಾವ ಬೆರಳೂ ಯೂಸ್ ಮಾಡಬಾರ್ದು. ಕಾರಣ ಏನು ಅಂತಂದರೆ, ಯಾಕೆ ಆ ಬೆರಳನ್ನೇ ನಾವು ಯೂಸ್ ಮಾಡಬೇಕು? ಪೂಜೆಗಾಗಲಿ ಇದಕ್ಕಾಗಲಿ ಅಂದರೆ ಶ್ರೇಷ್ಠ ಅದು. ಅದರಿಂದನೇ ಅದನ್ನು ನಾವು ಮಾಡೋ ಅಂಥ ಟೈಮಲ್ಲೂ ಸಹ ಶುಭ ಕಾರ್ಯಕ್ಕೆ ಯೂಸ್ ಮಾಡೋ ಅಂಥ ಬೆರಳು ಅಂತ ಸಹ ಹೇಳ್ತಾರೆ. ಹಾಗಾಗಿ ಅದನ್ನು ಮಂತ್ರ ಬರೆಯೋಂಥ ಸಮಯದಲ್ಲಿ ಯೋಗ ನರಸಿಂಹಸ್ವಾಮಿ ಆಶೀರ್ವಾದ ನಮಗೆ ಸಿಕ್ಬಿಡ್ತು ಅಂದರೆ ಸಾಕು, ನರಸಿಂಹರ ಆಶೀರ್ವಾದ ಶಾಶ್ವತ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತ ಅವತಾರ ಮಾಡಿರೋ ಅಂಥ ಸ್ಥಳ ಬೇಕಾದಷ್ಟಿದೆ, ಹೇಳ್ತಾ ಹೋಗ್ಬೋದು. ಗೊತ್ತಿರೋ ಅಷ್ಟೇ ಮಾತ್ರನೇ ನನಗೆ ಇಷ್ಟು ವಿಷಯ ಭಗವಂತನ ಬಗ್ಗೆ ಗೊತ್ತಿದೆಯೋ ಅದು ನಿಮ್ಮ ಮುಂದೆ ಹೇಳ್ತೀನಿ. ಅದೇ ರೀತಿ ಇನ್ನೊಂದು ವಿಷಯ ಏನು ಅಂತಂದರೆ, ಲಕ್ಷ್ಮೀ ನರಸಿಂಹರ ಹತ್ರ ಸ್ವಾಮಿ ಹತ್ರ ಹೋಗುವಾಗ ನಾವು ಬೇಡ್ಕೊಳ್ಳೋ ಅಂಥದ್ದು ಏನಾಗಿರಬೇಕು ಅಂತಂದರೆ, ಎಲ್ಲವೂ ನೀನೇ, ನಮಗೇನು ಗೊತ್ತಿಲ್ಲ, ಎಲ್ಲ ಕಾರ್ಯನೂ ಮಾಡಿಸೋವಂಥವ್ರು ನೀವೇನೆ, ನಿಮ್ಮಿಂದನೇ ಎಲ್ಲ ಅಂತ ನಾವು ಅವ್ರಿಗೆ ಒಪ್ಪಿಸ್ಬೇಕಂತೆ. ಆವಾಗಲೇ ಅಂತ ಅವ್ರ ಶಾಂತತೆ ಆಗೋದು. ಕಾರಣ ನನ್ನಲ್ಲಿ ಇಷ್ಟಿದೆ, ನಾನು ಹಿಂಗೆ ಬರಬೇಕು, ನಾನು ಹಣವಂತ ಆಗಬೇಕು, ನಾನು ದೊಡ್ಡ ವ್ಯಕ್ತಿ ಆಗಬೇಕು, ಈ ಥರ ಬೇಡ್ಕೊಳ್ಲೇಬಾರ್ದಂತೆ. ನಾನತ್ವ ನರಸಿಂಹಸ್ವಾಮಿ ಮುಂದೆ ಯಾವ ಕಾರಣಕ್ಕೂ ನಡೆಯಲ್ಲ. ನಾವು ನಂಥದ್ದು ಬರಬೇಕಂತೆ. ಆವಾಗಲೇ ನಮ್ಗೆ ಒಳ್ಳೇದು ಮಾಡಪ್ಪ, ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಬೇಡುವಾಗ ಖಂಡಿತ ಒಳ್ಳೆಯದಾಗುತ್ತಂತೆ. ನೋಡಿ, ಇದು ಮಾತ್ರ ಅಲ್ಲ, ಆ ಸ್ವಾಮಿ ಭಕ್ತ ಪ್ರಹ್ಲಾದನ ಕಾಪಾಡೋ ಅಂಥ ಸಮಯದಲ್ಲೂ ಸಹ ಅವ್ರ ಅವತಾರ ಮಾಡ್ಕೊಂಡು ಬಂದಮೇಲೆ ಹಿರಣ್ಯಕಶಿಪಿಗೆ ಮೋಕ್ಷ ಕೊಟ್ಟರು. ಯಾಕೆ ಅಂತಂದರೆ, ಎಲ್ಲೇ ನೀವು ನಾರಾಯಣನ ದೇವಸ್ಥಾನಕ್ಕೆ ಹೋದ್ರೇನು ಕಾವಲರಾಗಿ ಇಬ್ಬರು ಇರ್ತಾರೆ. ಯಾರು? ಜಯನ್ ವಿಜಯನು ಅಂತ. ಅವರಿಬ್ಬರು ಅಣ್ಣ ತಮ್ಮಂದಿರೇ. ಯಾರು? ಹಿರಣ್ಯಾಕ್ಷನ್, ಹಿರಣ್ಯಕಶಿಪು. ಅವರಿಬ್ರಿಗೂ ಭಗವಂತ ಕೊಟ್ಟಿದ್ದು ನೋಡಿ, ಇಬ್ಬರೂ ರಾಕ್ಷಸರುಗಳು ಅವ್ರನ್ನ ಧ್ವಂಸ ಮಾಡಿದ್ದು ನರಸಿಂಹಸ್ವಾಮಿ ಅವತಾರ. ಅದೇ ರೀತಿ ಭೂವರಾಗ ಸ್ವಾಮಿನೇ ಬಂದು ಇನ್ನೊಬ್ಬರನ್ನ ತಮ್ಮನ್ನ ಧ್ವಂಸ ಮಾಡಿದ್ದಂಥದ್ದು. ಭೂಮಿ ಒಳಗಡೆನೇ ಅವ್ರನ್ನ ಭೂಮಿ ಪಾತಾಳಕ್ಕೇ ತಲೆಯಲ್ಲಿ ಕಾಲಿಟ್ಟು ಪಾತಾಳಕ್ಕೆ ಕಳಿಸ್ಬಿಟ್ರಂತೆ. ಅಷ್ಟು ಆ ಇಬ್ಬರು ದೇವರುಗಳೂ ಸಾಧಾರಣ ವಿಷಯ ಅಲ್ಲ. ನಾವೊಂದು ಮನೆ ಕಟ್ಟಬೇಕು ಅಂತ ಅಂದ್ರೇ ಭೂವರಾಹ ಸ್ವಾಮಿನ ಪ್ರಾರ್ಥನೆ ಮಾಡಿದ್ರೆ ಮಾತ್ರನೇ ಆ ಭೂಮಾದೇವಿ ನಮ್ಗೆ ಒಲಿತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಆ ಭಗವಂತನ ಒಂದೊಂದು ಲಕ್ಷ್ಮೀ ಅವತಾರನೂ ಸಹ ನಾರಾಯಣನಿಗೋಸ್ಕರನೇ ಬಂದಿರೋ ಅಂಥದ್ದು. ನೋಡಿ, ಪ್ರಹ್ಲಾದ ಸ್ವಾಮಿ ಕೇಳಿದ್ದು, ಇವಾಗ ನಮ್ಮ ಹತ್ರ ದೇವ್ರು ಬಂದು, ನಮ್ಮ ರಾಯರೇ ಬಂದು ನಮ್ಮ ಹತ್ರ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ನಿನ್ಗೇನಮ್ಮ ಬೇಕು ಕೇಳು, ನಾನು ಕೊಡ್ತೀನಿ ವರ ಅಂದ ತಕ್ಷಣ ನಾವೇನು ಹೇಳ್ತೀವಿ? ನಾವು ದೊಡ್ಡದಾಗಿ ಒಂದು ಮನೆ ಕಟ್ಟಬೇಕು, ದೊಡ್ಡದಾಗಿ ನಾನು ಅಷ್ಟು ಒಡವೆ ತೊಗೋಬೇಕು, ಇಷ್ಟು ಒಡವೆ ತೊಗೋಬೇಕು, ನಾನು ಚೆನ್ನಾಗಿರಬೇಕು, ಎಲ್ಲರಿಗಿಂತ ಮೇಲೆ ನಾನು ಬರಬೇಕು ಅಂತ ತಾನೇ ಮನುಷ್ಯರಾಗಿರೋರು ಕೇಳ್ತೀವಿ. ಆದರೆ ನೋಡಿ, ಭಕ್ತ ಪ್ರಹ್ಲಾದ ಸ್ವಾಮಿ ಕೇಳಿದೇನು? ರಾಘವೇಂದ್ರ ಸ್ವಾಮಿನ ಮುಂದಿನ ಅವತಾರವಾದ ಕೃತಾಯುಗದಲ್ಲಿ ಅವ್ರು ಕೇಳಿದ್ದೇನು ಅಂತಂದರೆ, ನನ್ನ ತಂದೆಗೂ ಸರಿ, ನನ್ನ ಚಿಕ್ಕಪ್ಪನಿಗೂ ಸರಿ ಮೋಕ್ಷ ಕೊಡಿ, ನನಗೇನೇನೂ ಬೇಡ, ಮೋಕ್ಷ ಕೊಡಿ ಅಂದ ತಕ್ಷಣ ಸ್ವಾಮಿ ಹೇಳಿದ್ದಾರೆ. ಯಾರು? ನರಸಿಂಹಸ್ವಾಮಿ. ಒಂದು ಅವರಲ್ಲಿ ಇದ್ದಿದ್ದಂಥ ರಾಕ್ಷಸ ಗುಣಕ್ಕೋಸ್ಕರನೇ ಅವರು ರಾಕ್ಷಸ ವಂಶದಲ್ಲಿ ಹುಟ್ಟಿದ್ರು. ಅವರಿಬ್ರಿಗೂ ಮೋಕ್ಷ ಕೊಟ್ಟು ತನ್ನ ಸ್ಥಾನದಲ್ಲೇ, ನಾನಿರಾಂಥ ಗುಡಿಲೇನೆ ಎಡಭಾಗನೂ ಬಲಭಾಗದಲ್ಲಿ ಅವರಿಬ್ರಿಗೂ ಸ್ಥಾನ ಇದೆ. ತನ್ನ ಶೋಲ್ಡ್ರಲ್ಲಿ ಇರೋ ಅಂಥ ಸ್ಥಾನ ಅವರಿಗೆ ನಾನು ಕೊಡ್ತೀನಿ ಅಂತ ಹೇಳಿ, ನನ್ನ ಶೋಲ್ಡ್ರ್ ಎಷ್ಟು ನನಗೆ ಮುಖ್ಯನೋ ಅಷ್ಟೇ ಮುಖ್ಯವಾಗಿ ನನ್ನ ದ್ವಾರಪಾಲಕರಾಗಿ ಅವರಿಬ್ಬರು ಇರಲಿ. ನನ್ನ ಭಕ್ತರು ನಾನು ಹುಡ್ಕೊಂಡು ಬರೋ ಅಂಥವ್ರು ಎಂಥದ್ದೇ ಕಷ್ಟ ಆಗಿರಲಿ, ಅವ್ರ ಹತ್ರ ಹೇಳುವಾಗ್ಲೇ, ದ್ವಾರಪಾಲಕರ ಹತ್ರ ಹೇಳುವಾಗ್ಲೇ ನನಗೆ ಬಂದು ಸೇರುತ್ತೆ ಆ ವಿಷಯ ಅಂತ ಹೇಳಿ ಆ ಭಗವಂತ ಇಬ್ರಿಗೂ ಮೋಕ್ಷ ಕೊಟ್ರಂತೆ. ನೋಡಿ,
ಅಂಥ ರಾಕ್ಷಸರುಗಳಿಗೆ ಒಳ್ಳೆಯದಾಗಿದೆ ಅಂದಮೇಲೆ ನಾವು ನರಮನುಷ್ಯ ತಾನೇ, ಒಂದೊಂದು ತಪ್ಪು ಮಾಡಿರ್ತೀವಿ, ಒಂದೊಂದು ಕಷ್ಟ ಅನುಭವಿಸಿರ್ತೀವಿ ಅಂದಮೇಲೆ ನಮಗೂ ಒಂದು ಒಳ್ಳೇದು ಅದೇ ಆಗುತ್ತೆ. ಅದಕ್ಕೆ ಹೇಳೋದು, ನರಸಿಂಹರ ಹತ್ರ ಹೋದರೆ ನಾಳೆ ದಾರಿನೇ ಇಲ್ವಂತೆ, ಇವತ್ತು ನೀನೇನು ಬೇಡ್ಕೊತೀಯೋ ವರ ಅದು ಟಕ್ ಅಂತ ಕೊಡ್ತಾರಂತೆ. ಅದಕ್ಕೋಸ್ಕರನೇ ಇವತ್ತಿನ ದಿವಸ ಖಂಡಿತ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನ ಆಗಿರಲಿ, ಪಂಚಮುಖ ಆಂಜನೇಯನ ದೇವಸ್ಥಾನ ಆಗಿರಲಿ, ಅದು ವರಾಹ ಸ್ವಾಮಿ ಆಗಿರಲಿ, ಅಯ್ಯಗ್ರೀವರಾಗಿರಲಿ, ಖಂಡಿತ ಕೃಷ್ಣರಾಗಿರಲಿ, ನಾರಾಯಣ ಆಗಿರಲಿ, ಎಂಥದ್ದೇ ದೇವಸ್ಥಾನ ಅಕ್ಕಪಕ್ಕದಲ್ಲಿ ಇದ್ರೂ ಸಹ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಇವತ್ತಂತೂ ಇಸ್ಕಾನಲ್ಲಿ ತುಂಬಾ ವಿಶೇಷತೆ ಇರುತ್ತೆ. ಕಾರಣ ಏನು ಅಂತಂದರೆ ಅಲ್ಲಿ ನರಸಿಂಹಸ್ವಾಮಿ ಹತ್ರನೇ ಪ್ರಹ್ಲಾದ ಸ್ವಾಮಿನ ಇಟ್ಟಿರೋ ಅಂಥ ಯಾವ ಕ್ಷೇತ್ರ ಆಗಿದ್ರೂ ಸರಿ ಆ ಕ್ಷೇತ್ರಕ್ಕೆ ತುಂಬಾ ಪವರ್ಫುಲ್ ಇರುತ್ತೆ. ಅದೇ ರೀತಿ ಜಿಗಣಿಲೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಜಿಗಣಿಲೂ ಸಹ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನ ಇದೆ. ಅದು ತುಂಬ ಹಳೇ ಕಾಲದಂಥ ದೇವಸ್ಥಾನ. ಅಲ್ಲೂ ಸಹ ಪ್ರಹ್ಲಾದ ಸ್ವಾಮಿ ಪಕ್ಕದಲ್ಲೇ ನಿಂತಿದ್ದಾರೆ. ಈ ಥರ ಒಂದೊಂದೇ ಹೇಳ್ಕೊಂಡೇ ಹೋಗ್ಬೋದು. ಆ ದೇವಸ್ಥಾನಗಳಲ್ಲಿ ಇರೋಂಥ ಪವರು ಎಲ್ಲೂ ಇರಲ್ಲ. ಯಾಕೆ ಭಕ್ತ ಪ್ರಹ್ಲಾದ ಸ್ವಾಮಿ ಪಕ್ಕದಲ್ಲೇ ಇರೋಂಥ ಆ ನರಸಿಂಹರಿಗೆ ಅಷ್ಟು ಶಕ್ತಿ ಅಂದರೆ ನೋಡಿ, ಅವ್ರಿಗೋಸ್ಕರನೇ ಅವತಾರ ಮಾಡಿದಂಥ ಭಗವಂತ ನರಸಿಂಹಸ್ವಾಮಿ. ಪ್ರಹ್ಲಾದನಿಗೋಸ್ಕರ ಅವತಾರ ಮಾಡಿದಂಥ ನರಸಿಂಹಸ್ವಾಮಿಗೆ ಆ ತಂದೆನೇ ಹೆಸರಿಡ್ತಾರಂತೆ, ಭಕ್ತ ಪ್ರಹ್ಲಾದ, ಹರಿಭಕ್ತ ನೀನು, ಹರಿನ ನನ್ನ ಕಣ್ಣಿಗೆ ನೀನು ಕಾಣಿಸ್ಕೊಟ್ಬಿಟ್ಟೆ. ನಾನು ಶಿವ 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 ಅಂತ ಇದ್ದೆ, ನಾನೇ 3 ಲೋಕಕ್ಕೂ ರಾಜ ಅಂತ ಇದ್ದೆ ನಾನು. ಆ ರಾಜನಿಗಿಂತ ನೀನು ಆ ಭಗವಂತನ ಕಣ್ಣಿಗೆ ಕಾಣಿಸ್ಕೊಟ್ಬಿಟ್ಟೆ ಅಂತ ಹೇಳಿ ಭಕ್ತ ಅಂತ ಪಟ್ಟಾಭಿಷೇಕ ಕೊಟ್ಟಿದ್ದು ತನ್ನ ತಂದೆ ಅಂತೆ ಹಿರಣ್ಯಕಶಿಪು. ನೋಡಿ ಎಷ್ಟು ಆ ಮಗು ಎಷ್ಟು ಪುಣ್ಯ ಮಾಡಿದೆ ಅಲ್ವೇ. ಹಾಗಾಗಿ ಆ ನಾರಾಯಣನ ಪೂಜೆ ಮಾಡಿದ್ದಂಥ ವೈಕುಂಠದಲ್ಲಿ ನಾರಾಯಣನ ಪೂಜೆ ಮಾಡ್ತಾ ಬಂದು ಆ ಕೃತಾಯುಗದಲ್ಲೂ ಸಹ ನಾರಾಯಣನ ಧರೆಗೆ ತಂದಂಥ ಮಹಾನುಭಾವ ಗುರು ರಾಘವೇಂದ್ರ ಸ್ವಾಮಿ. ನೋಡಿ, ಅವತಾರ ಮಹಾಪುರುಷ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆ ಧರೆಗೆ ನರಸಿಂಹನ್ನೇ ಧರೆಗೆ ತಂದಂಥ ಮಹಾನುಭಾವ ಗುರುರಾಯರು. ಎಷ್ಟು ಅವರಲ್ಲಿ ಶಕ್ತಿ ಇರ್ಬೋದು, ಎಷ್ಟು ಭಾವ ಇರ್ಬೋದು. ಭೂಲೋಕನ ಕಾಪಾಡಬೇಕು ಅನ್ನೋಕ್ಕೋಸ್ಕರನೇ ಅವತಾರ ಮಾಡ್ಕೊಂಡು ಬಂದಂಥ ಮಹಾಪ್ರಭುಗಳವರು. ಅವರು ಹೇಳ್ಬೇಕು ಅಂತಂದರೆ ನಿಜ ಹೇಳ್ತೀನಿ, ಟೈಮೇ ಸಾಲದಿಲ್ಲ. ರಾಯರ ಬಗ್ಗೆ ಹೇಳ್ತಾ ಹೋದರೆ ಟೈಮೂ ಸಾಲಲ್ಲ, ನಮಗೆ ದಿನಗಳು ಸಾಲಲ್ಲ. ಹಾಗಾಗಿ ರಾಯರ ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ. ಇವತ್ತಿನ ದಿವಸ ನರಸಿಂಹ ಸ್ವಾಮಿ ಜಯಂತಿ ಇರೋದ್ರಿಂದ ಖಂಡಿತ ಒಂದೊಂದು ಮನೇಲೂ ಸಹ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಅವ್ರ ಮಂತ್ರ ಹಾಕಿ ಹೇಳಕ್ಕೆ ಗೊತ್ತಿಲ್ಲ ಅಂದರೆ ಒಂದು ಹಾಡಾದರೂ ಹಾಕಿ ಅದ್ರ ಜೊತೆಲಿ ಹೇಳ್ಕೊಳ್ತಾ ಬನ್ನಿ. 108 ಸರಿ ಯಾರು ಹೇಳ್ತಾರೋ ಆ ಮನೇಲಿ ಎಂಥದ್ದೇ ಕಷ್ಟ ಆಗಲಿ, ದರಿದ್ರ ಆಗಲಿ, ಎಂಥದ್ದೇ ಆಗಿರಲಿ ಖಂಡಿತ ಬಿಡುಗಡೆ ಆಗೋಗುತ್ತೆ. ನಮ್ಮ ಮನೇಲಿ ಇವತ್ತು ಬಂದು ಆ ಭಗವಂತನ ಆಶೀರ್ವಾದ ನೆಲೆ ಆಗಬೇಕು ಅಂತ ನೀವು ಪ್ರಾರ್ಥನೆ ಮಾಡಿ, ಪೂಜೆನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಆ ಭಗವಂತನ ನರಸಿಂಹ ಸ್ವಾಮಿನ ಆಚರಣೆ ಮಾಡಿ, ನರಸಿಂಹ ಸ್ವಾಮಿನ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ